ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಪಾದಾಚಾರಿಗಳ ಸುಗಮ ಸಂಚಾರಕ್ಕಾಗಿ ಫುಟ್ಪಾತ್ಗಳ ಮೇಲಿನ ಅಕ್ರಮ ಒತ್ತುವರಿ ತೆರವು ಮಾಡಲಾಗಿತ್ತು. ಆದರೆ ತೆರವು ಕಾರ್ಯಾಚರಣೆ ಮುಗಿದು ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರಿಗಳು ಅಂಗಡಿಗಳನ್ನಿಟ್ಟು ಆಕ್ರಮಿಸಿಕೊಂಡಿದ್ದಾರೆ. ಪಾದಾಚಾರಿಗಳಿಗಾಗಿ ಇರಬೇಕಾದ ಫುಟ್ಪಾತ್ಗಳು ಮತ್ತೆ ವ್ಯಾಪಾರಕ್ಕೆ ಬಳಕೆ ಆಗ್ತಿರೋದ್ರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಹಾಗಿದ್ರೆ ತೆರವು ಕಾರ್ಯಾಚರಣೆ ಕೇವಲ ಕಾಟಾಚಾರಕ್ಕೆ ಸೀಮಿತವಾಯ್ತಾ? ಪಾದಾಚಾರಿಗಳಿಗೆ ಮುಕ್ತ ಫುಟ್ಪಾತ್ ಯಾವಾಗ ಸಿಗುತ್ತೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಫುಟ್ಪಾತ್ ತೆರವು ಆದ್ರೂ ಒತ್ತುವರಿ ಮಾತ್ರ ನಿಲ್ಲಲ್ಲ. ಫುಟ್ಪಾತ್ ವ್ಯಾಪಾರದಿಂದ ಪಾದಾಚಾರಿಗಳಿಗೆ ಸಂಕಷ್ಟ. ಪಾದಾಚಾರಿಗಳ ಜಾಗದಲ್ಲಿ ವ್ಯಾಪಾರಿಗಳ ದರ್ಬಾರ್. ಸಿಲಿಕಾನ್ ಸಿಟಿಯ ಮಲ್ಲೇಶ್ವರಂನಲ್ಲಿ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಭಾರಿ ಯಶಸ್ವಿಯಾಗಿ ನಡೆಸಿದ್ರು. ರಸ್ತೆಗಳು ಕ್ಲಿಯರ್ ಆಗಿ ಪಾದಾಚಾರಿಗಳು ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಈ ಖುಷಿ ಕೇವಲ 45 ದಿನ ಕೂಡ ಉಳಿದಿಲ್ಲ. ಹೌದು, ಮಲ್ಲೇಶ್ವರಂನ ಫುಟ್ಪಾತ್ಗಳಲ್ಲಿ ವ್ಯಾಪಾರಿಗಳು ಮತ್ತೆ ಅಂಗಡಿಗಳನ್ನ ಹಾಕಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಕಾರ್ಯಾಚರಣೆ ನಡೆಸಿ ಅಧಿಕಾರಿಗಳು ಹೋದ ಬೆನ್ನಲ್ಲೇ ಹಳೆ ಚಾಳಿ ಮುಂದುವರೆದಿದೆ. ಅಂದು ಫುಟ್ಪಾತ್ ಕಾರ್ಯಾಚರಣೆ ನಡೆಸುವಾಗ ಅತ್ಯಂತ ಶ್ರಮಪಟ್ಟು ವ್ಯಾಪಾರಿಗಳಿಂದ ಹಲ್ಲೆಗೆ ಒಳಗಾಗಿದ್ರು ಅಧಿಕಾರಿಗಳು ಮುನ್ನುಗ್ಗಿ ಒತ್ತುವರಿ ತೆರವು ಮಾಡಿದ್ರು. ಆದ್ರೆ ಇಂದು ಅದೇ ಅಧಿಕಾರಿಗಳು ಕೈಕಟ್ಟೆ ಕುಳಿತಿದ್ದಾರೆ. ಒಂದೆಡೆ ಫುಟ್ಪಾತ್ ತೆರವು ಮಾಡಿ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗ ಕಲ್ಪಿಸಿಕೊಡ್ತೀವಿ ಎಂದಿದ್ದ ಜಿಬಿಎ ಮತ್ತೊಂದೆಡೆ ಹಳೆ ಜಾಗವನ್ನೇ ಆಕ್ರಮಿಸಿಕೊಳ್ತಿದ್ರು ಕಣ್ಣು ಮುಚ್ಚಿ ಕುಳಿತಿದೆ. ಇದರಿಂದಾಗಿ ಪಾದಾಚಾರಿಗಳು ಫುಟ್ಪಾತ್ ಬಿಟ್ಟು ಪ್ರಾಣದ ಹಂಗು ತೊರೆದು ಮುಖ್ಯ ರಸ್ತೆಯಲ್ಲೇ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಜನರಿಗೆ ಪ್ರಾಬ್ಲಮ್ ಆಗೋ ಥರ ಇಡೋದಂತೂ ಬೇಡ. ಸ್ವಲ್ಪ ರೆಡ್ಯೂಸ್ ಮಾಡಿದ್ರೆ ಅಂಗಡೀಸ್ ಎಷ್ಟು ಈಗ ಏನಾಗ್ತಿತ್ತು ಅಂದರೆ ಲಾಸ್ಟ್ ಟೈಮ್ ನಾವು ಮಲ್ಲೇಶ್ವರಂಗೆ ಬಂದಾಗ ಆ್ಯಕ್ಚುಲಿ ಫುಲ್ ಕಂಪ್ಲೀಟಾಗಿ ಗ್ಯಾಪ್ ಇಲ್ದಿರೋ ಅಂಗಡೀಸ್ ಇರ್ತಿದ್ರು. ಆ ಥರ ಹಿಡಿದ್ರೆ ಸ್ವಲ್ಪ ಅಂಗಡೀಸ್ ಇದ್ರೆ ಓಕೆ. ಕೇವಲ ಬೀದಿ ಬದಿ ವ್ಯಾಪಾರಿಗಳು ಮಾತ್ರವಲ್ಲ, ಮಲ್ಲೇಶ್ವರಂನ ದೊಡ್ಡ ದೊಡ್ಡ ಅಂಗಡಿ ಮಾಲೀಕರು ಕೂಡ ತಮ್ಮ ಶೋರೂಮ್ಗಳ ಮುಂಭಾಗದ ಫುಟ್ಪಾತ್ ಅನ್ನ ಗ್ರಾಹಕರ ಪಾರ್ಕಿಂಗ್ಗೆ ಹಾಗೂ ವಸ್ತುಗಳನ್ನ ಪ್ರದರ್ಶಿಸಲು ಬಳಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗ್ತಿದ್ದು, ಅಕ್ರಮ ಒತ್ತುವರಿ ತೆರವು ಮಾಡೋದು ಮಾತ್ರವಲ್ಲ, ಅದೇ ಜಾಗದಲ್ಲಿ ಮತ್ತೆ ವ್ಯಾಪಾರ ಆರಂಭವಾಗದಂತೆ ಅಧಿಕಾರಿಗಳು ಕಠಿಣ ನಿಗಾ ವಹಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಟ್ಟಿದ್ದಾರಲ್ವಾ, ಸೊ ಕೆಲವೊಬ್ರು ಇಲ್ಲಿ ಅಂಗಡಿಗಳು ಇಟ್ಕೊಂಡಿರೋರೆ ರೋಡ್ ಸೈಡಲ್ಲಿ ಇಟ್ಟಿದ್ದಾರೆ. ಸೊ ಅವ್ರ ಅಂಗಡಿ ಇರೋದ್ರಿಂದ ಅಲ್ಲೇ ಇಟ್ಕೊಂಡ್ರೆ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ, ಸ್ಟ್ರಗಲ್ ಆಗಲ್ಲ ಓಡಾಡೋಕ್ಕೆ. ಈಗ ಸ್ಟ್ರೀಟ್ ಇಡೋರು ಇರ್ತಾರೆ, ಬಟ್ ಅಂಗಡಿ ಇದ್ದು ಇಲ್ಲಿ ಇಡೋದು ತಪ್ಪು ಅಂತ ನಾನು. ಒಟ್ಟಿನಲ್ಲಿ ಅಧಿಕಾರಿಗಳು ಕೇವಲ ಪ್ರಚಾರಕ್ಕಾಗಿ ಕಾರ್ಯಾಚರಣೆ ನಡೆಸಿ ಸುಮ್ಮನಾಗದೆ ಶಾಶ್ವತವಾಗಿ ಫುಟ್ಪಾತ್ಗಳನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕಿದೆ. ಪ್ರಗತಿಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.